ಸರ್ ತಾವ್ ಹೇಳಿದಂತ ಮಾತನ್ನ ಹಿಂದೆ ನಟರುಗಳು ಹೇಳ್ತಾರೆ ಅನ್ನದಾತರು ಅಂತ ಹೇಳ್ತಾರೆ. ಈಗಿನ ನಟರು ಅದನ್ನ ಮರ್ತಿದಾರ. ಸರಿ, ಈಗ ಏನಾಗ್ತದೆ ಅಂದರೆ ಸಿನಿಮಾ ಸ್ಟಾರ್ ಆದಮೇಲೆ ಅಂದಾತರು ಬೇಕಾದಷ್ಟು ಜನ ಆಗ್ಬಿಡ್ತಾರೆ. ಅಂದರೆ ನಿರ್ಮಾಪಕರು ಬಿಟ್ಟು ಈ ಒಂದಷ್ಟು ಫ್ಯಾನ್ ಕ್ಲಬ್ಗಳನ್ನ ಕಟ್ಕೊಂಡು ಒಂದಷ್ಟು ಕ್ಯಾಂಪೇನ್ಗಳಿಗೆ ಕರ್ಕೊಂಡೋಗಿ ಅನ್ನ ಹಾಕಿದ್ರೆ ಅವ್ರನ್ನ ಅಂದಾತರು ಅಂತಾರೆ. ಅದಲ್ಲ ಯಾಕಂದರೆ ಪ್ರತಿನಿತ್ಯ ಅನ್ನ ಕೊಡೋರು ಅಂದಾತ್ರೆ ಹೊರತು ವರ್ಷಕ್ಕೊಂದ್ಸಲಿ ಅನ್ನ ಹಾಕೋರು ಅಂದಾತ್ರೆ ಯಾವತ್ತೂ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಈ ಅರ್ಷತ್ಗಳು ನಂಬ್ಕೊಂಡು ವರ್ಷತ್ಗಳು ಕಳ್ಕೊಂಡ್ರು ಅಂತ ನಿದರ್ಶನ ನಿಮ್ಮ ಮುಂದೆನೇ ಇದೆ. ಸರ್, ಈಗ ಖಂಡಿತವಾಗ್ಲೂ ಆಗ್ತದೆ ಸರ್. ನಾನು ಒಬ್ಬ ಮನುಷ್ಯ, ಸ್ವಾರ್ಥಿ ಒಬ್ಬ ಮನುಷ್ಯ, ಅದೇನೋ ಹೇಳ್ತಾರೆ, ಸ್ವಾರ್ಥವಿಲ್ಲದ ಬದುಕು ಶವಕ್ಕೆ ಸಮ ಅಂತ. ಸೊ ಹಂಗಾಗಿ ಸ್ವಾರ್ಥ ಇರಲೇಬೇಕು. ನಾನು ಸ್ವಾರ್ಥವಾಗಿ ನಾನು ಅಪೇಕ್ಷೆ ಪಡ್ತೀನಿ. ನಮ್ಮಿಂದ ಏನಾದರೂ ಒಳ್ಳೇದಾದಾಗ ನಾವು ಹೇಳ್ತೀವೋ ಬಿಡ್ತೀವೋ ಅವ್ರು ಹೇಳಬೇಕು. ನಾನು ಯಾರ ಹತ್ರ ಆದರೂ ಸಹಾಯ ತೊಗೊಂಡ್ರೆ ಆ ಜನದ ಮುಂದೆ ಹೇಳ್ತೀನಿ, ಇವ್ರು ನನಗೆ ಸಹಾಯ ಮಾಡಿದ್ದಾರೆ, 10 ರೂಪಾಯಿ ಮಾಡಲಿ, 100 ರೂಪಾಯಿ ಮಾಡಲಿ, 1 ಲಕ್ಷ ಮಾಡಲಿ. ಸೊ ಅವ್ರನ್ನ ಸಾಯೋವರೆಗೂ ಜನಗಳ ಮುಂದೆ ಕಾಲಿಗೆ ಬಿದ್ದು ನಾನು ನಮಸ್ಕಾರ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಸಹಾಯ ತೊಗೊಂಡ ಮೇಲೆ ನಾವು ಮರೀಬಾರ್ದು. ಆ ಕೃತಜ್ಞತೆನ ಮರೆತರೆ ಮನುಷ್ಯ ಅದು ಜೀವನಕ್ಕೆ ಅರ್ಥನೇ ಇರಲ್ಲ ಅಂತ.